ಎಐಸಿಸಿ ಒಬಿಸಿ ಸಲಹಾ ಮಂಡಳಿಗೆ ಸಿದ್ದರಾಮಯ್ಯನವರಿಗೆ ನಾಯಕತ್ವ ವಹಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಆಯ್ಕೆ ಹಿಂದೆ ಹಲವು ಲೆಕ್ಕಾಚಾರಗಳಿದ್ದಾವೆ. ರಾಷ್ಟ್ರೀಯ ಮಟ್ಟದಲ್ಲಿ ಸಿಎಂ ವರ್ಚಸ್ಸನ್ನು ಬಳಸಿಕೊಳ್ಳೋದು, ಸಿಎಂ ಸ್ಥಾನದ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಲೆಕ್ಕಾಚಾರ, ರಾಷ್ಟ್ರ ರಾಜಕೀಯದಲ್ಲಿ ಈಗಾಗಲೇ ನಾನು ರಾಜಕಾರಣ ಮಾಡೋದಿಲ್ಲ, ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣ ಮಾಡೋದಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ರಾಷ್ಟ್ರ ಮಟ್ಟದಲ್ಲೂ ಅವರಿಗೊಂದು ಜವಾಬ್ದಾರಿಯನ್ನು ಕೊಡೋದು, ಸಿದ್ದರಾಮಯ್ಯರಿಂದ ಸಿಎಂ ಸ್ಥಾನ ಪಡೆಯುವಂತ ಲೆಕ್ಕಾಚಾರನ ಇದು. ಎಐಸಿಸಿಯಲ್ಲಿ ದೊಡ್ಡ ಹುದ್ದೆಯನ್ನ ಕೊಡಲಾಗಿದೆ ಅನ್ನೋ ಸಂದೇಶ ರವಾನೆಗೆ ಹೈಕಮಾಂಡ್ ಮುಂದಾಗಿದೆಯಾ ಗೊತ್ತಿಲ್ಲ. ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಒಂದು ಕಡೆ ರಾಜಣ್ಣ ಅವರು ಹೇಳ್ತಾರೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಾರೆ. ಸೆಪ್ಟೆಂಬರ್ಗೆ ಇನ್ನೂ ಒಂದು 2-3 ತಿಂಗಳು ಮಾತ್ರ ಬಾಕಿ ಇದೆ. ಹೀಗಿರುವಾಗ ರಾಜ್ಯದಲ್ಲಿ ಆ ಸೆಪ್ಟೆಂಬರ್ ಕ್ರಾಂತಿ ಆದರೂ ಏನು? ಕ್ರಾಂತಿ ಇಲ್ಲ ಅಂತಲ್ಲ, ಕ್ರಾಂತಿ ಇದ್ದೇ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳನ್ನು ಈಗಲಿಂದಲೇ ಸಿದ್ಧಪಡಿಸ್ತಾ ಇದ್ದಾರಾ? ಜಗದೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಜಗದೀಶ್, ಕ್ರಾಂತಿ ಅಂತೂ ಆಗೇ ಆಗುತ್ತೆ, ಕ್ರಾಂತಿಗೆ ಕೆಲ ತಿಂಗಳುಗಳು ಮಾತ್ರ ಬಾಕಿ ಇದೆ. ಇದಕ್ಕೆ ವೇದಿಕೆ ಸಿದ್ಧಪಡಿಸ್ತಾ ಇದ್ದಾರಾ ಅಂತ? ವಾಸು, ಈಗ ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದ್ರೆ ಸಿದ್ದರಾಮಯ್ಯನವರಿಗೆ ಈ ಹಿಂದೆ ಅವರ ಹೇಳಿಕೆಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಅವ್ರು ಯಾವುದೇ ಕಾರಣಕ್ಕೂ ಸಹಿತ ರಾಷ್ಟ್ರ ರಾಜಕಾರಣದತ್ತ ಎಂಟ್ರಿ ಕೊಡೋದಿಲ್ಲ ಅಂತ ಹೇಳಿಕೆಯನ್ನ ಕೊಡ್ತಿದ್ರು, ಅದಕ್ಕೆ ಕಟುಬದ್ಧರಾಗೂ ಸಹಿತ ಇದ್ರು. ಆದ್ರೆ ಈಗ ಎಐಸಿಸಿ ಕೊಟ್ಟಿರುವಂತಹ ಈ ಹುದ್ದೆ ಇದೆಯಲ್ಲ, ಇದರ ಹಿಂದ್ಗಡೆ ಬಹಳಷ್ಟು ಲೆಕ್ಕಾಚಾರಗಳು ನಡೀತಿದಾವೆ. ಯಾಕಂದ್ರೆ ಹಿಂದುಳಿದ ವರ್ಗದ ರಾಷ್ಟ್ರೀಯ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ಅವ್ರನ್ನ ಮಾಡಿದ್ದಾರೆ. ಈ ಹಿಂದೆ ಈ ಒಂದು ಸಮಿತಿ ಇರ್ಲೇ ಇಲ್ಲ. ಇದಕ್ಕೆ ಹೊಸದಾಗಿರಂತಂದ್ರೆ ಈ ಸಮಿತಿಯನ್ನ ಏನಂದ್ರೆ ಸೃಷ್ಟಿ ಮಾಡಿರುವಂತದ್ದು, ಮತ್ತೆ ಹಿಂದುಳಿದ ವರ್ಗನೇ ಯಾಕೆ ಅಂತ ಪ್ರಶ್ನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಕರ್ನಾಟಕದಲ್ಲಿ ಅಹಿಂದ ನಾಯಕ ಅಂತಾನೆ ಗುರುತಿಸಿಕೊಳ್ಳುವಂತಹ ಆಸೆ ಇತ್ತು. ಅದರಲ್ಲಿ ಬಹುತೇಕ ಯಶಸ್ವಿ ಸಹಿತ ಆಗಿದ್ರು. 2023 ವಿಧಾನಸಭಾ ಚುನಾವಣೆಯಲ್ಲೂ ಸಹಿತ ಅಹಿಂದ ನಾಯಕ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಏನಂದ್ರೆ ಚುನಾವಣೆ ಆಯ್ತು ಅನ್ನುವಂತಹ ಸಂದೇಶ ರವಾನೆ ಆಯ್ತು. ಅದ್ರ ಜೊತೆಗೆ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಸಕ್ಸಸ್ ಸಹ ಕರ್ನಾಟಕದಲ್ಲಿ ಸಿಕ್ತು. ಮತ್ತೆ ಅಹಿಂದ ಏನಂದ್ರೆ ಸಮುದಾಯಕ್ಕೆ ಅವರು ಕೊಟ್ಟಿರ್ತಕ್ಕಂತಹ ಯೋಜನೆಗಳಾಗಿರ್ಬೋದು, ಕೊಡುಗೆಗಳಾಗಿರ್ಬೋದು, ಅಥವಾ ಬಜೆಟ್ ನಲ್ಲಿ ಏನಂದ್ರೆ SC ST TSP 30% ಏನಂದ್ರೆ ಇಟ್ಟಿರುವಂತದ್ದಾಗಿರ್ಬೋದು, ಇದೆಲ್ಲವೂ ಸಹಿತ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕವನ್ನು ಹೊರತುಪಡಿಸಿ ತೆಲಂಗಾಣ ಆಗಿರ್ಬೋದು ಅಥವಾ ಕೇರಳ ಆಗಿರ್ಬೋದು, ಅದ್ರ ಜೊತೆಗೆ ಛತ್ತೀಸ್ಗಢ ರಾಜ್ಯದಂತಹ, ಜಾರ್ಖಂಡ್ ರಾಜ್ಯದಂತಹ ಕಡೆಗೂ ಸಹಿತ ಚರ್ಚೆಗೆ ದೊಡ್ಡ ಮಟ್ಟದಲ್ಲಿ ವೇದಿಕೆ ಕಲ್ಪಿಸಿತು. ಈಗ ಸಿದ್ದರಾಮಯ್ಯನವರ 2.5 ವರ್ಷದ ಸಿಎಂ ಸ್ಥಾನದ ಹುದ್ದೆಯ ನಂತರ ಏನು ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಆ ಕಾರಣಕ್ಕಾಗಿ, ಯಾಕಂದ್ರೆ ಬಹುತೇಕ ಅಧಿಕಾರ ಹಂಚಿಕೆ ಆಗುತ್ತೆ ಸಿದ್ದರಾಮಯ್ಯನವರಿಗೆ 2.5 ವರ್ಷ, ಮತ್ತೆ DK ಶಿವಕುಮಾರ್ ಅವರಿಗೆ 2.5 ವರ್ಷ ಅಥವಾ 3 ವರ್ಷದ ಈ ಒಂದು ಕಾಲಮಿತಿಗಳನ್ನ ಹಾಕೊಂಡಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆಯಲ್ಲ, ಅದರ ಮಧ್ಯದಲ್ಲೇ ಈ ರೀತಿಯಾದಂತಹ ಹುದ್ದೆಯನ್ನ ಸೃಷ್ಟಿ ಮಾಡಿ ಎಐಸಿಸಿ ಕೊಟ್ಟಿರುವಂತಹ ಕಾರಣಕ್ಕಾಗಿ ಒಂದ್ ಕಡೆಗೆ ಸಿದ್ದರಾಮಯ್ಯನವರಿಗೆ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಅವ್ರನ್ನ ಕೆಳಗಡೆ ಇಳಿಸಿ ಕೂರಿಸುವಂತಹ ಸಂದರ್ಭದಲ್ಲಿ ಏನೂ ಇಲ್ಲ, ಅವ್ರ ಹತ್ರ ಏನು ಅಧಿಕಾರ ಇಲ್ಲ ಅನ್ನುವಂತಹ ಸಂದೇಶ ರವಾನೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ, ಮತ್ತೆ ಸ್ಪೆಷಲಿ ಅಲ್ಪಸಂಖ್ಯಾತ ಆಗಿರ್ಬೋದು, ಅಹಿಂದ ಮತಗಳು ಏನಿದ್ದಾವೆ ಆ ಎಲ್ಲವೂ ಸಹಿತ ಸಿದ್ದರಾಮಯ್ಯನವರ ನಾಯಕರುಗಳಾಗಿರ್ಬೋದು ಅಥವಾ ಸಿದ್ದರಾಮಯ್ಯನವರ ಏನಂದ್ರೆ ಬೆಂಬಲಿಗರಾಗಿರ್ಬೋದು, ಎಲ್ಲರೂ ಸಹಿತ ಬಹುತೇಕ ಅಹಿಂದ ಸಮುದಾಯಕ್ಕೆ ಸೇರಿರುವಂತವ್ರು. ಆ ಎಲ್ಲರ ಮನವನ್ನ ಗೆಲ್ಲಬೇಕು, ಮತ್ತೆ ಆ ಸಂದರ್ಭದಲ್ಲಿ ಗೊಂದಲವನ್ನ ನಿರ್ಮಾಣ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಉನ್ನತ ಹುದ್ದೆಯನ್ನ ಕೊಟ್ಟ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಮತ್ತೆ ಇಲ್ಲಿ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಲೇಬೇಕು ಇಲ್ಲಿ ವಾಸು, ಅದರಲ್ಲಿ ಈ ಒಂದು ಕಮಿಟಿಯಲ್ಲಿ 24 ಜನ ಇದ್ದಾರೆ. 24 ಜನರಲ್ಲಿ 3 ಜನ ಮಾಜಿ ಸಿಎಂಗಳಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಎಐಸಿಸಿ ನಾಯಕರು ರಾಹುಲ್ ಗಾಂಧಿಗೆ ಬಹಳಷ್ಟು ಹತ್ತಿರದಲ್ಲಿರುವಂತಹ ಏನಂದ್ರೆ ಸಿಎಂಗಳು, ಅಂದ್ರೆ ಈ ಹಿಂದೆ ಆಗಿದ್ದಂತರು ಅಶೋಕ್ ಗೆಹ್ಲೋಟ್ ಆಗಿರ್ಬೋದು, ಅದ್ರ ಜೊತೆಗೆ ಏನಂದ್ರೆ ಭೂಪೇಶ್ ಬಘೇಲ್ ಆಗಿರ್ಬೋದು, ಇಬ್ರು ಸಹಿತ ಹೈಕಮಾಂಡ್ ಜೊತೆಗೆ, ಅದರಲ್ಲೂ ಸ್ಪೆಷಲಿ ರಾಹುಲ್ ಗಾಂಧಿ ಜೊತೆಗೆ ಒಳ್ಳೆ ಒಡನಾಟ ಇಟ್ಕೊಂಡಿದ್ರು. ಅವರಿಗೆ ಈ ಸಮಿತಿಯಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿಲ್ಲ, ಅವ್ರನ್ನ ಕೇವಲ ಸದಸ್ಯರನ್ನಾಗಿ ಮಾಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಒಂದು ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ, ಅದರ ಹೊರತಾಗಿಯೂ ಸಹಿತ ಈ ಸಮಿತಿಗೆ ಅಧ್ಯಕ್ಷರನ್ನ ಮಾಡಿರುವಂತಹ ಕಾರಣ ನೋಡ್ತಾ ಹೋದ್ರೆ ಬಹುತೇಕ ಸಿಎಂ ಸ್ಥಾನ ಕೆಳಗಿಳಿಯುವಂತಹ ಸಂದರ್ಭದಲ್ಲಿ ಅವರಿಗೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಕೆಳಗಡೆ ಇಳಿಸಿದ್ವಿ ಅನ್ನುವಂತಹ ಸಂದೇಶ ರವಾನೆ ಮಾಡೋದಕ್ಕೆ ಈಗಿಂದಲೇ ವೇದಿಕೆ ಹಾಕೊಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು ವಾಸು. ಓಕೆ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.